ಒಬ್ಬರು ಪೇಷಂಟ್ ಕೇಳಿದ್ರು IBS ಬಗ್ಗೆ ವಿಡಿಯೋ ಮಾಡಿ ಅಂತ. ಈ ವಿಡಿಯೋ ನಿಮಗೋಸ್ಕರ. ಓಕೆ, IBS ಅಂದ್ರೆ ಏನು? ಇರಿಟೇಬಲ್ ಬೌವೆಲ್ ಸಿಂಡ್ರೋಮ್ ಅಂತ. ಅಂದರೆ ಈಗ ನೋಡಿ, ನಿಮ್ಗೆ ಏನಾದ್ರು ಇರಿಟೇಷನ್ ತುಂಬ ಆಗ್ತಿದೆ ಅಂತಂದರೆ ಏನು ಮಾಡ್ತೀರಾ? ಒಂದು ಹೈಪರ್ ರಿಯಾಕ್ಟ್ ಮಾಡಿಬಿಡ್ತೀರಾ, ಅಥವಾ ಐಸೋಲೇಟ್, ನಮ್ದೇನು ರಿಯಾಕ್ಟೇ ಮಾಡಲ್ಲ. ನಿಮ್ಮ ಗಟ್ ಕೂಡ ಇದೇ ಕೆಲಸ ಮಾಡುತ್ತೆ. ಏನಾದರೂ ಅದಕ್ಕೆ ತುಂಬ ಇರಿಟೇಷನ್ ಆಗ್ತಾ ಇದೆ ಅಂತಂದರೆ ಒಂದು ಹೈಪರ್ ರಿಯಾಕ್ಟ್ ಮಾಡಿಬಿಡುತ್ತೆ. ಸೊ ಅಲ್ಲಿ ಡಯರಿಯಾ ಆಗುತ್ತೆ, IBSD ಡಯರಿಯಾ. ಮತ್ತು ಇನ್ನೊಂದು ಏನು ರಿಯಾಕ್ಟ್ ಮಾಡೋಕ್ಕೆ ಹೋಗಲ್ಲ, ಮೂಮೆಂಟ್ಸೇ ಇರಲ್ಲ, ಅಲ್ಲಿ ಕಾನ್ಸ್ಟಿಪೇಷನ್ ಆಗುತ್ತೆ, IBSC ಕಾನ್ಸ್ಟಿಪೇಷನ್. ಇನ್ನೂ ಒಂದು ಕಂಡೀಷನ್ ಇದೆ, ಅಲ್ಲಿ M ಬರುತ್ತೆ, IBSM ಅಂದರೆ ಮಿಕ್ಸ್ಡ್. ಇಲ್ಲಿ ಡಯರಿಯಾನೂ ಆಗ್ತಿರುತ್ತೆ, ಕಾನ್ಸ್ಟಿಪೇಷನ್ ಆಗ್ತಿರುತ್ತೆ. ಯಾವ ಕಂಡೀಷನ್ಗೆ ಆಗ್ತಿದೆ ಅಂತ ಅಂದರೆ, ಈಗ ನಿಮ್ಮ ಬಾಡಿಲಿ ಇನ್ಫೆಕ್ಷನ್ ಆಗಿರುತ್ತೆ, ಬ್ಯಾಕ್ಟೀರಿಯಾ, ವೈರಲ್, ಫಂಗಲ್ ಏನಾದ್ರು ಇನ್ಫೆಕ್ಷನ್ ನಿಮ್ಮ ಗಟ್ಟಲ್ಲಿ ಆಗ್ತಿದೆ ಅಂತ ಅಂದರೆ ಅವಾಗ ಈ ಥರ ಇರಿಟೇಬಲ್ ಬೌವೆಲ್ ಸಿಂಡ್ರೋಮ್ ಆಗುತ್ತೆ. ಮತ್ತು ಎರಡನೇದು, ನಿಮಗೆ ಸ್ಟ್ರೆಸ್ ಜಾಸ್ತಿ ಆದರೆ, ನೀವು ಟೆನ್ಷನ್ ಯಾವಾಗಲೂ ಇರ್ತಾ ಇದೆ ಅಂದರೆ, ಈಗ ಈ ಕಂಡೀಷನ್ ಏನಾಗುತ್ತೆ, ನಿಮ್ಮ ಬಾಡಿಲಿ ಕಾರ್ಟಿಸೋಲ್ ಲೆವೆಲ್ ಜಾಸ್ತಿ ಆಗುತ್ತೆ. ಕಾರ್ಟಿಸೋಲ್ ನಿಮ್ಮ ವೇಗಸ್ ನರ್ವ್ನ ಫಂಕ್ಷನ್ನ ಡಿಪೆಂಡ್ಸ್ ಆಗುತ್ತೆ. ಓಕೆ, ಈಗ ವೇಗಸ್ ನರ್ವ್ ಕೆಲಸ ಏನು ಗೊತ್ತಾ? ನಿಮ್ಮ ಡೈಜೆಷನ್ನ ನೋಡ್ಕೊಳ್ಳೋದು. ಈಗ ವೇಗಸ್ ನರ್ವ್ ಕಾರ್ಟಿಸೋಲಿಂದ ಎಫೆಕ್ಟ್ ಆಗಿದೆ, ಸೊ ವೇಗಸ್ ನರ್ವ್ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ವೇಗಸ್ ನರ್ವ್ ಕೆಲಸ ಮಾಡ್ತಾ ಇಲ್ಲ ಅಂದ್ರೆ ಆಬ್ವಿಯಸ್ಲಿ ನಿಮ್ಮ ಡೈಜೆಷನ್ ಮೇಲೆ ಅದು ಕೂಡ ಸರಿಯಾಗಿ ಕೆಲಸ ಮಾಡಲ್ಲ. ಓಕೆ, ಮತ್ತು ಮೂರನೇ ಕಾಸು ಇಂಟಾಲರೆನ್ಸ್ ಅಂತ ಕರಿತೀವಿ. ಕೆಲವೊಬ್ಬರಿಗೆ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಅಂತ ಕರಿತೀವಿ, ಹಾಲು ಕುಡಿದ್ರೆ ಅವ್ರಿಗೆ ಆಗ್ತಾ ಇರಲ್ಲ. ಕೆಲವೊಬ್ಬರಿಗೆ ಲೆಂಟಿಸ್ ಇಂಟಾಲರೆನ್ಸ್ ಇರುತ್ತೆ, ಅಂದರೆ ದ್ವಿದಳ ಧಾನ್ಯಗಳು, ಟ್ರೈಕೋಪ್ಲಾಟ್ಸ್ ಅಂತ ಕರಿತೀವಿ. ಈಗ ಬೇಳೆಗಳ ಸುತ್ತ ಒಂದು ಲೇಯರ್ ಇರುತ್ತಲ್ಲ, ಅದ್ರದ್ದು ಇಂಟಾಲರೆನ್ಸ್ ಇರುತ್ತೆ, ಅದನ್ನು ತಿಂದರೆ ಅವ್ರಿಗೆ ಈ ಥರ ಪ್ರಾಬ್ಲಮ್ ಆಗುತ್ತೆ. ಮತ್ತು ಕೆಲವರಿಗೆ ಹಸಿ ತರಕಾರಿ ತಿಂದೆ ಆಗಿರ್ಬೋದು, ಸೊಪ್ಪು ತಿಂದರೆ ಆಗಲ್ಲ, ಆ ಥರ ಇರುತ್ತೆ ಆಯ್ತಾ. ಸೊ ಆದಷ್ಟು ನೀವು ಬೇಯಿಸಿ ತಿನ್ನೋಕ್ಕೆ ಪ್ರಯತ್ನ ಮಾಡಿ. ಮತ್ತು ನಾಲ್ಕನೇದಾಗಿ ಸೀಬಾ ಮತ್ತು ಸಿಫಾ ಅಂತ ಕರಿತೀವಿ. ಸ್ಮಾಲ್ ಇಂಟೆಸ್ಟೈನಲ್ ಬ್ಯಾಕ್ಟೀರಿಯಲ್ ಓವರ್ ಗ್ರೋತ್, ಸ್ಮಾಲ್ ಇಂಟೆಸ್ಟೈನಲ್ ಫಂಗಲ್ ಓವರ್ ಗ್ರೋತ್ ಅಂತ. ಇದು ಗಟ್ ಏನಿದೆ, ಇಲ್ಲಿ ಗುಡ್ ಮತ್ತು ಬ್ಯಾಡ್ ಬ್ಯಾಕ್ಟೀರಿಯಾ ಬ್ಯಾಲೆನ್ಸಲ್ಲಿ ಇರಬೇಕಾಯ್ತಾ. ಇದನ್ನು ಮೈಕ್ರೋಬಯಾಮ್ ಅಂತ ಕರಿತೀವಿ. ಈಗ ಏನಾದ್ರು ಬ್ಯಾಡ್ ಬ್ಯಾಕ್ಟೀರಿಯಾ ಜಾಸ್ತಿ ಆಯಿತು, ಬ್ಯಾಡ್ ಫಂಗಲ್ ಜಾಸ್ತಿ ಆಯಿತು ಅಂದರೆ ಅವಾಗ ಈ ಥರ IBS ಥರ ಕಂಡೀಷನ್ ಆಗ್ತಾ ಹೋಗುತ್ತೆ. ಇದನ್ನು ನೀವು ಚೆನ್ನಾಗಿ ಇಟ್ಕೋಬೇಕಾಗತ್ತೆ. ನೀವು ಪ್ರೋಬಯೋಟಿಕ್ ಪ್ರಿಬಯೋಟಿಕ್ ಫುಡ್ನ ಚೆನ್ನಾಗಿ ತೊಗೋಬೇಕಾಗತ್ತೆ. ನಿಮ್ಮ ಬಾಡಿಲಿ ಫರ್ಮೆಂಟೇಷನ್ ಜಾಸ್ತಿ ಆಗ್ತಾ ಇರುತ್ತೆ. ನೀವು ಕಾಪ್ಸ್ ಅಂದರೆ ಈ ಮೊನೋಸೆಕ್ರೈಟ್, ಡೈಸೆಕ್ರೈಟ್, ಆಲಿಗೋಸೆಕ್ರೈಟ್, ಪಾಲಿಸೆಕ್ರೈಟ್ಸ್ ಅಂತ ಕರಿತೀವಿ, ಇದ್ರ ಫುಡ್ನ ನೀವು ಮ್ಯಾನೇಜ್ ಮಾಡಬೇಕಾಗತ್ತೆ. ಇದನ್ನು ಹೆಂಗೆ ಮ್ಯಾನೇಜ್ ಮಾಡೋದು, ಇದಕ್ಕೆ ಟ್ರೀಟ್ಮೆಂಟ್ ಏನು, ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಅದಕ್ಕೋಸ್ಕರ ನೀನು ಏನು ಮಾಡಬೇಕು, ನನ್ನ ಫಾಲೋ ಮಾಡ್ಕೋಬೇಕು. ಯಾಕಂದರೆ ನಿಮ್ಮ ಆರೋಗ್ಯ ನನ್ನ ಆದ್ಯತೆ. ಧನ್ಯವಾದ.